ಹಾಯ್ ಫ್ರೆಂಡ್ಸ್, ಇದು ವೀಕೆಂಡ್ ಪಾರ್ಟಿ ಇತ್ತು. ನಮ್ಮ ದೊಡ್ಡ ಮಾವ ಮನೆಯಲ್ಲಿ ಕರೆದಿದ್ರು, ಹೋಗಿದ್ವಿ. ಅದರಲ್ಲಿ ಅಲ್ಲಿ ಪಾಲಕ್ ಪಲಾವ್ ಮಾಡಿದ್ರು, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಆಯಿಲ್ ಹಾಕಿ ಸ್ಪೈಸಸ್ ಹಾಕ್ಕೊಂಡು ಮತ್ತು ಈರುಳ್ಳಿ ಹಚ್ಚಿರೋದು ಹಾಕ್ಕೊಂಡ್ರು. ಇದು ನನ್ನ ತಂಗಿ ಮಾಡ್ತಾ ಇರೋದು. ನಂಗೆ ಅವತ್ತು ನನ್ನ ತಂಗಿ ಮಾಡೋ ಪಲಾವ್ ತುಂಬ ಇಷ್ಟ ಆಗುತ್ತೆ. ಈರುಳ್ಳಿ ಎಲ್ಲ ಆಯಿಲಲ್ಲಿ ಫ್ರೈ ಆದಮೇಲೆ ಈಗ ಅದಕ್ಕೆ ಟೊಮೊಟೊ ಹಾಕ್ಕೊಳ್ತಾರೆ ನೋಡಿ. ಅಲ್ಲಿ ಹೇಗೆ ಮಾಡಿದ್ರು ಪಲಾವನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಈಗ ಕಟ್ ಮಾಡ್ಕೊಂಡಿರೋ ತರಕಾರಿ ಬೀನ್ಸು, ಕ್ಯಾರೆಟು, ಬಟಾಣಿ ಹಾಕಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಇದಕ್ಕೆ ರುಬ್ಬಿರೋದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಬೇಯಿಸ್ಕೊಂಡಿರೋ ಪಾಲಕ್ ಹಾಕಿ ರುಬ್ಬಿರೋದು ಗ್ರೀನ್ ಮಸಾಲಾನ ಹಾಕ್ತಾಯಿದ್ದಾರೆ. ಗ್ರೀನ್ ಮಸಾಲ ಏನು ಅಂದರೆ ಬೇಯಿಸಿರೋ ಪಾಲಕ್ಕು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇಷ್ಟು. ಮತ್ತು ಗರಂ ಮಸಾಲ ಪ್ಯಾಕೆಟ್ದು ಅಂಗಡಿಯಲ್ಲಿ ತಂದಿರೋದು ಗರಂ ಮಸಾಲ ಹಾಕ್ಕೊಂಡ್ರು. ಪಾಲಕ್ ಹಾಕೋದು ಎಕ್ಸ್ಟ್ರಾ ಫ್ಲೇವರು ಮತ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ವಾಶ್ ಮಾಡಿ ಇಟ್ಕೊಂಡಿರೋದು ಅಕ್ಕಿ ಹಾಕಿದ್ರು. ಅದಕ್ಕೆ ತಕ್ಕಂಗೆ ನೀರು, ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದಕ್ಕೆ ಎಷ್ಟು ನೀರು ಹಾಕಬೇಕೋ ಅಷ್ಟು ಹಾಕ್ಕೊಂಡ್ರು. ತುಂಬ ಟೇಸ್ಟಾಗಿತ್ತು. ಈಗ ಉಪ್ಪು ಹಾಕಿಬಿಟ್ಟು ಒಂದು ಕುದಿ ಬಂದಮೇಲೆ ಉಪ್ಪು ಹಾಕ್ಬಿಟ್ಟು ವಿಷಲ್ ಹಾಕ್ಸೋದು. 2 ವಿಷಲ್ ಸಾಕಾಗುತ್ತೆ. ಇದು ದೊಡ್ಡ ಕುಕ್ಕರು, 10 ಲೀಟ್ರ್ ಕುಕ್ಕರು. ಹಂಗಾಗಿ 2 ವಿಷಲ್ ಸಾಕಾಗುತ್ತೆ. ಹೀಟ್ ಜಾಸ್ತಿ ಇರುತ್ತೆ, ಪ್ರೆಷರು ಸೊ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ಅಂತ 1 ವಿಷಲ್ಲೇ ಸಾಕಾಗುತ್ತೆ. ನೀವು ನೋಡಿಕೊಂಡು ಅಕ್ಕಿ ಜಾಸ್ತಿ ಹೊತ್ತು ನೆನೆಸಿದರೆ 2 ವಿಷಲ್, ಇಲ್ಲ ಅಂದರೆ 1 ವಿಷಲ್ಲೇ ಸಾಕಾಗುತ್ತೆ. ದೊಡ್ಡ ಕುಕ್ಕರ್ ಆದ್ದರಿಂದ ನೋಡಿ. ತುಂಬ ಚೆನ್ನಾಗಾಗಿತ್ತು ಪಲಾವು, ಪಾಲಕ್ ಪಲಾವ್. ಅದು ಬೇಗ ಹೀಟ್ ಹೋಗಲಿ ಅಂತ ನುಣ್ಣಗಾಗ್ಬಿಟ್ರಾಯ್ತು. ಯಾಕೆ ಅಂತ ಬೇಗ ಕುಕ್ಕರ್ ಓಪನ್ ಮಾಡಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದಾರೆ. ತುಂಬ ಅರಳಾಗಿ ಅನ್ನ ಚೆನ್ನಾಗಾಗಿತ್ತು. ಪಲಾವ್ಗೆ ಈ ಥರನೇ ಇರಬೇಕು. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ನೀವು ಈ ಥರ ಮಾಡಿ ನೋಡಿ. ಪಲಾವ್ ಜೊತೆಗೆ ಮೆಣಸಿನ್ಕಾಯಿ ಬೋಂಡ ಮಾಡಿದರು, ಮತ್ತು ರೈತ ಮಾಡಿದರು, ಮತ್ತು ಸೌತೆಕಾಯಿ ಸ್ಲೈಸ್ ಹಾಕಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಈ ರೀತಿ ಮಾಡಿ ನೋಡಿ ಒಮ್ಮೆ. ಇದು ಊರಲ್ಲಿ ನನ್ನ ತಂಗಿ ಮಾಡಿದ್ದು ಪಾಲಕ್ ಪಲಾವು. ನಿಮ್ಗೆ ಹಂಗೆ ಸುಮ್ಮನೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು, ಅದಂತೂ ನಿಜ. ನೀವು ಮಾಡಿ ಹೆಂಗೆ ಬಂದಿತ್ತು ಅಂತ ಟೇಸ್ಟ್ ಹೇಳಿ. ಇದು ಸಾಟರ್ಡೆ ನೈಟ್ದು ವ್ಲಾಗ್. ಫೈರ್ ಕ್ಯಾಂಪ್ ಇತ್ತು, ಮ್ಯೂಸಿಕ್ ಇತ್ತು, ಸಿಂಗಿಂಗ್ ಇತ್ತು, ಕರೋಕೆ ಸಾಂಗ್ಸ್ ಹಾಡೋದ್ರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ. ಚೆನ್ನಾಗಿತ್ತು. ನೈಟ್ ಔಟ್ ಥರ ರೆಸಾರ್ಟ್ಗಳ್ಗೆ ಹೋಗಿ ಅಲ್ಲಿರೋದ್ರಲ್ಲಿ ಇಲ್ಲಿ ಫಾರಮ್ ಹೌಸ್ ಅವ್ರದ್ದು ತುಂಬ ಚೆನ್ನಾಗಿತ್ತು. ಸಿಂಗಲ್ ಮನೆ ಹೊಲದ ಹತ್ರ ಚೆನ್ನಾಗಿ ಎಂಜಾಯ್ ಮಾಡಿ ಬಂದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.